ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅನ್ಫೇರ್ ವರ್ಲ್ಡ್ ಕಪ್ ಅಲ್ಲಿ ನಮಗೆ ಮೋಸ ಆಗ್ತಾ ಇದೆ. ಬೇರೆ ಕಂಟ್ರಿಗಳಿಗೆ ಒಂಥರ, ನಮಗೆ ಒಂಥರ, ಅವರೇ ಬೇರೆ ನಾವೇ ಬೇರೆ ಅನ್ನೋ ಟ್ರೀಟ್ ಮಾಡ್ತಾ ಇದ್ದಾರೆ. ICC ಇಂದ ಅನ್ಫೇರ್ ಆಗಿದೆ, ಈ ವರ್ಲ್ಡ್ ಕಪ್ ಫೈರ್ ಆಗಿ ನಡೀತಾ ಇಲ್ಲ ಅಂತ ಶ್ರೀಲಂಕನ್ ಪ್ಲೇಯರ್ಸ್ ಗಳೆಲ್ಲ ರೋಚ್ಗೆ ನಿಂತ್ಕೊಂಡಿದ್ದಾರೆ. ಶ್ರೀಲಂಕನ್ ಕ್ಯಾಪ್ಟನ್ ಹಸರಂಗ ಜೊತೆಗೆ ತೀಕ್ಷಣ ಬ್ಲಾಸ್ಟ್ ಆಗಿದ್ದಾರೆ ICC ಮೇಲೆ. ICC ಏನಕ್ಕೆ ಈ ತರ ಮಾಡ್ತಾ ಇದೆ, ಅನ್ಫೇರ್ ಡಿಸಿಷನ್ಗಳನ್ನ ಏನಕ್ಕೆ ಮಾಡ್ತಿದೆ, ನಮಗೆ ಒಂದು ಅವ್ರಿಗೆ ಒಂದು ಏನಕ್ಕೆ ಮಾಡ್ತಿದೆ, ನಮಗೆ ಬೇರೆ ಹೋಟ್ಲು ಕೊಡ್ತಾ ಇದೆ, ಇವ್ರಿಗೆ ಬೇರೆ ಹೋಟ್ಲು ಕೊಡ್ತಾ ಇದೆ, ನಮಗೆ 1.5 ಅವರ್ 1 ಅವರ್ 45 ನಿಮಿಷ ಆ ಗ್ರೌಂಡಿಂದ ಟ್ರಾವೆಲ್ ಮಾಡಬೇಕಾಗಿರುವಂಥ ಹೋಟೆಲ್ನ ಕೊಟ್ಟಿದೆ. ಇವರಿಗೆ ಕೆಲವು ಟೀಮ್ಗಳಿಗೆ ಹೆಸರು ಮೆನ್ಷನ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಕೆಲವು ಟೀಮ್ಗಳಿಗೆ ಜಸ್ಟ್ 15 ನಿಮಿಷ ಆ ವೆನ್ಯೂಯಿಂದ 15 ನಿಮಿಷ ಅಷ್ಟೇನೆ ಅವರ ಹೋಟೆಲ್ಲು. ಸೊ ಅವ್ರು ಆರಾಮಾಗಿ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಬೋದು. ನಾವು ಆಲ್ಮೋಸ್ಟ್ 2 ಅವರ್ ಟ್ರಾವೆಲ್ ಮಾಡಬೇಕು ನಮ್ಮ ಹೋಟೆಲ್ಗೆ ಹೋಗಬೇಕು ಅಂತಂದರೆ. ಸೊ ಟೈಮ್ ಡಿಲೇಯಿಂದ ನಾವು ಪ್ರಾಕ್ಟೀಸ್ ಸೆಷನ್ಗಳನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀವಿ. ಇಟ್ಸ್ ವೆರಿ 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 ಅನ್ಫೇರ್ ಅಂತ ಹೇಳಿದ್ರೆ, ಜೊತೆಗೆ ಅವರು ಫ್ಲೋರಿಡಾಯಿಂದ ಆಮೇಲೆ ಮಿಯಾಮಾಯಿಂದ ಫ್ಲೈಟ್ನ ಕ್ಯಾಚ್ ಮಾಡಬೇಕಾದ್ರೆ ಇವರಿಗೆ ಡಿಲೇ ಆಯ್ತಂತೆ. 8 ಅವರ್ ಡಿಲೇ ಆಯ್ತಂತೆ. 8 ಗಂಟೆ ರಾತ್ರಿಗೆ ಹೋಗ್ಬೇಕಾಗಿರೋರು ಬೆಳಗ್ಗೆ 5 ಗಂಟೆಗೆ ಹೋಗೋ ಥರ ಆಯ್ತಂತೆ. ಬೇಕು ಅನ್ನೋ ಥರನೇ ಡಿಲೇ ಮಾಡ್ತಾ ಇದ್ದಾರೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಶ್ರೀಲಂಕನ್ ಪ್ಲೇಯರ್ಸ್ಗಳೆಲ್ಲ. ಬೇರೆಯವ್ರಿಗೆ ಡಿಲೇ ಆಗಿದೆಯೋ ಬಿಟ್ಟಿದೆಯೋ ನಮಗೆ ಗೊತ್ತಿಲ್ಲ. ಒಟ್ಟು ಶ್ರೀಲಂಕನ್ ಪ್ಲೇಯರ್ಸ್ ಅವ್ರಿಗೆ ಆಗಿರೋದನ್ನ ಅವರು ಹೇಳ್ಕೊಳ್ತಾ ಇದ್ದಾರೆ. ಸೊ ಒಂದು ವೆನ್ಯೂಯಿಂದ ಇನ್ನೂ ಒಂದು ವೆನ್ಯೂಗೆ ಟ್ರಾವೆಲ್ ಮಾಡಬೇಕು. ನಾವು 4 ಡಿಫ್ರೆಂಟ್ ವೆನ್ಯೂಸಲ್ಲಿ ಆಡಿದ್ವಿ. ಬೇರೆ ಟೀಮ್ಗಳ ಥರ ಒಂದೇ ವೆನ್ಯೂಲಿ ನಮಗೆ ಮ್ಯಾಚ್ನ ಕೊಟ್ಟಿಲ್ಲ, ಅಥವಾ 1-2 ವೆನ್ಯೂಲಿ ಮ್ಯಾಚ್ನ ಕೊಟ್ಟಿಲ್ಲ, ನಮಗೆ 4 ವೆನ್ಯೂಲಿ ಮ್ಯಾಚ್ನ ಕೊಟ್ಟಿದ್ದಾರೆ. ನಾವು ಹೆಂಗೆ ಆಡಬೇಕು, ನಮಗೆ ನೆಕ್ಸ್ಟ್ ವೆನ್ಯೂ ಏನಿದೆ ಅದಕ್ಕೆ ಒಂದ್ಸಲಿನೂ ಕೂಡ ವಿಸಿಟ್ ಆಗೇ ಇಲ್ಲ. ನಾವು ಇದೇ ಫಾರ್ ದ ವೆರಿ ಫಸ್ಟ್ ಟೈಮು ಈ ವೆನ್ಯೂಲಿ ನಾವು ಆಡಿದ್ದು ಅಂದರೆ 72 ನೋಡಿದ್ರಲ್ಲ. ಸೊ ಈ ವೆನ್ಯೂಲಿ ನಾವು ಇದೇ ವೆರಿ ಫಸ್ಟ್ ಟೈಮ್ ಮಾಡಿದ್ದು. ಜೊತೆಗೆ ನೆಕ್ಸ್ಟ್ ವೆನ್ಯೂ ಏನಿದೆ ಅದರ ಐಡಿಯಾನೇ ನಮಗಿಲ್ಲ, ಹೆಂಗಿದೆ ಏನಿದೆ ಎತ್ತಿದೆ ಅಂತ. ನಾವು ಹೋಗ್ಬಿಟ್ಟು ಡೈರೆಕ್ಟಾಗೆ ಆಡಬೇಕಲ್ಲಿ. ಸೊ ಇಟ್ಸ್ ವೆರಿ ಅನ್ಫೇರ್ ಅಂತ ಹೇಳಿದ್ರೆ, ಪ್ರಾಕ್ಟೀಸ್ ಸೆಷನ್ ಇವರು ಕ್ಯಾನ್ಸಲ್ ಮಾಡ್ಕೊತಿರಂತಂದರೆ, ಯಾಕಂದರೆ ಟೈಮ್ ಡಿಲೇಯಿಂದ. ಹೌದು, ಒಂದು ಸ್ವಲ್ಪ ಗ್ಯಾಪ್ ಇದೆ. ಇವಾಗ ಲಾಸ್ಟ್ ಮ್ಯಾಚ್ ಸೋತಾಗಿಂದ ನೆಕ್ಸ್ಟ್ ಮ್ಯಾಚ್ಗೂ ಸ್ವಲ್ಪ ಗ್ಯಾಪ್ ಇದೆ. ಹೋಗ್ಬಿಟ್ಟು ಕಂಡೀಷನ್ಸ್ನ ಅರ್ಥಕೊಂಡು ಏನೇನು ಬೇಕೋ ಎಲ್ಲ ಮಾಡ್ಬೋದು. ಬಟ್ ಇವ್ರಿಗೆ ಫಸ್ಟ್ ಮ್ಯಾಚು ಆದಂಥ ಎಕ್ಸ್ಪೀರಿಯನ್ಸ್ನ ಇವರು ಹೇಳ್ಕೊಂಡಿದ್ರು ಅಷ್ಟೇ. ICC ಪ್ರಾಬಬ್ಲಿ ಒಂದು ಆ್ಯಕ್ಷನ್ನ ತಗೊಂಡಿರ್ತಾರೆ ಅಂತ ಕಾಣಿಸುತ್ತೆ. ಹೋಟೆಲ್ನ ಸ್ವಲ್ಪ ಹತ್ರ ಕೊಟ್ಬಿಟ್ಟು ಇವರಿಗೆ ಏನೋ ಒಂದು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸ್ವಲ್ಪ ಮನಸ್ಸನ್ನು ತೃಪ್ತಿ ಮಾಡಿರ್ತಾರೆ ಅಂತ ಕಾಣಿಸುತ್ತೆ. ಸೊ ಒಟ್ಟಿನಲ್ಲಿ ಶ್ರೀಲಂಕನ್ ಪ್ಲೇಯರ್ಸ್ ಅಂತೂ ಒಂಥರ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದಾರೆ. ಫಸ್ಟ್ ಮ್ಯಾಚ್ ಇವ್ರಿಗೆ ಏನಾಯಿತು ಅಂತಂದರೆ ಸಿಕ್ಕಾಪಟ್ಟೆ ಡಿಲೇ ಮಾಡ್ತಿದ್ರಂತೆ. ಬರೀ ಟ್ರಾವೆಲಿಂಗಲ್ಲೇ ಸುಸ್ತಾಗಿ ಹೋಗ್ಬಿಟ್ಟಿದ್ದಂತೆ ಇವರಿಗೆ. ಬಟ್ ಇವೆಲ್ಲ ರೀಸನ್ಸ್ ಹೇಳೋ ಆಗಿಲ್ಲ. ನಾವು ಮ್ಯಾಚಲ್ಲಿ ನಾವು ಅದನ್ನು ನಮಗೆ ಟ್ರಾವೆಲಿಂಗ್ ಡಿಲೇ ಆಗೋಗ್ಬಿಡ್ತು, ನಾವು ಪ್ರಾಕ್ಟೀಸ್ ಮಾಡಲಿಲ್ಲ ನೆಟ್ಟಿಗೆ, ನಮ್ಗೆ ಅದಾಗೋಗ್ಬಿಡ್ತು ಇದಾಗೋಗ್ಬಿಡ್ತು ಅಂತೆಲ್ಲ ರೀಸನ್ ಎಲ್ಲ ಕೊಡೋದಕ್ಕಾಗೋದಿಲ್ಲ. ಅದೇ ರೀಸನು, ಬಟ್ ಆದರೂ ಆ ರೀಸನ್ನ ಕೊಡೋದಕ್ಕಾಗೋದಿಲ್ಲ. ನಾವು ಆಡಬೇಕಾಗಿತ್ತು ನೆಟ್ಟಿಗೆ ಅನ್ನೋದನ್ನೇ ಇವರು ಹೇಳಿರೋದು. ಇದನ್ನು ಒಂಥರ ಸ್ಪೋರ್ಟಿವ್ ಆಗಿ ತಗೊಂಡಿರಲ್ಲ, ಇದನ್ನು ಮೆಚ್ಕೊಳ್ಳೇಬೇಕು. ಬಟ್ ಇವ್ರಿಗೆ ಆದಂಥ ಒಂದು ಅನ್ಯಾಯ ಏನಿದೆ, ಸೊ ಅದನ್ನ ಇವ್ರು ಹೇಳಿದ್ರೆ ಅಷ್ಟೇ. ಒಟ್ಟಲ್ಲಿ ಟೀಮ್ಸ್ ಯಾವುದು ಅಂತ ಮೆನ್ಷನ್ ಮಾಡಿಲ್ಲ. 15 ನಿಮಿಷ ಗ್ರೌಂಡಿಂದ ವೆನ್ಯೂಯಿಂದ 15 ನಿಮಿಷ ಅಷ್ಟೇ ಗುರು ಟ್ರಾವೆಲ್ ಮಾಡೋದು. ಕೆಲವು ಟೀಮ್ಗಳು ಅವ್ರಿಗೆ ಮಾತ್ರ ಆ ಥರ ಒಂದು ಲಕ್ಸುರಿ ಕೊಡ್ತಾರೆ. ನಮಗೇನಕ್ಕೆ ಈ ಥರ 2 ಅವರ್ ಟ್ರಾವೆಲಿಂಗ್ ಮಾಡಬೇಕು ನಾವು ಅನ್ನೋ ಥರ ಹೇಳಿದರೆ, ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಇವರು ಪ್ರಾಕ್ಟೀಸ್ ಸೆಷನ್ನ ಮಾಡಬೇಕಂತೆ. ಯಾಕಂದರೆ 2 ಅವರ್ ಅವ್ರು ಟ್ರಾವೆಲೇ ಮಾಡಬೇಕಂತೆ. ಸೊ ಆದ್ದರಿಂದ ಬೇಜಾರಾಗಿದ್ದಾರೆ ಶ್ರೀಲಂಕನ್ ಪ್ಲೇಯರ್ಸ್ ಎಲ್ಲ. ನನಗೂ ಇದಾಕೋ ಒಂಥರ ಅನ್ಫೇರ್ ಅನ್ಸುತ್ತಪ್ಪ. ಎಲ್ಲರೂ ಕೊಟ್ಟರೆ ಒಂದೇ ಆ ಥರ ಕೊಡಬೇಕು. ಈ ಥರ 2 ಅವರ್ ಟ್ರಾವೆಲ್ ಮಾಡೋದು ಏನು ಆಟನ ಇದು? ಹೌದು, ಆಟನೇ ಕ್ರಿಕೆಟು. ಬಟ್ ಪಾಪ 2 ಅವರ್ ಟ್ರಾವೆಲ್ ಮಾಡಬೇಕು ಅಂದರೆ ಹೋಗ್ಬೇಕಾದ್ರೆ 2 ಅವರ್, ಬರಬೇಕಾದ್ರೆ 2 ಅವರು. ಅವ್ರು ಇನ್ಫ್ಯಾಕ್ಟು ವೆನ್ಯೂನ ಮ್ಯಾಚ್ ಆಗಿದ ತಕ್ಷಣವೇ ವೆನ್ಯೂನಾಗ ಬಿಡಬೇಕಾಗಿತ್ತಂತೆ. ಬೇರೆ ಟೀಮ್ಗಳು ಆ ಥರ ಅಲ್ವಂತೆ ಅನ್ನೋದನ್ನೇ ಅವ್ರು ಹೇಳಿದರೆ. ಯಾಕಂದರೆ 2 ಅವರ್ ಟ್ರಾವೆಲ್ ಮಾಡಬೇಕಾಗಿತ್ತು, ನಾವು ಬೇಗನೆ ವೆನ್ಯೂನ ಬಿಡಬೇಕಾಗಿತ್ತು, ಜೊತೆಗೆ ಬೇಗ ವೆನ್ಯೂಗೆ ರೀಚ್ ಆಗಬೇಕಾಗಿತ್ತು. ನಾವು ಅದಕ್ಕೋಸ್ಕರ ಅಲ್ಲಿ ಬೇಗ ಬಿಡಬೇಕಾಗಿತ್ತು, ಇಲ್ಲಿ ಬೇಗ ಬಿಡಬೇಕಾಗಿತ್ತು. ನಮಗೆ ಟೈಮ್ ಡಿಲೇ ಆಗ್ತಾ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗ್ತಿಲ್ಲ ನಾವು ಸರಿಯಾಗಿ, ಅದನ್ನು ನಾವು ಮ್ಯಾಚಲ್ಲಿ ತೊಗೊಂಬರೋಕ್ಕಾಗ್ತಿಲ್ಲ ಅನ್ನೋ ಥರ ಅವರು ಅವರ ಒಂದು ಅಳಲನ್ನು ತೋಡ್ಕೊಂಡಿದ್ದಾರೆ ICC ಅವ್ರ ಮುಂದೆ. ICC ಅನ್ಫೇರ್ ಮಾಡ್ತಾ ಇದೆ, ಇಲ್ಲಿ ನಮಗೆ ಮೋಸ ಆಗ್ತಿದೆ, ಬೇರೆ ಟೀಮ್ಗೆ ಒಂಥರ ನಮಗೆ ಒಂಥರ, ಅವರೇ ಬೇರೆ ನಾವೇ ಬೇರೆ ಅನ್ನೋ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಸೊ ಪಾಪ ಇವ್ರಿಗೆ ಅದೇನೇನು ಆಗ್ತಿದೆ ಅದಕ್ಕೆಲ್ಲ ICC ಅವ್ರು ಒಂದು ಸ್ವಲ್ಪ ಸಮಾಧಾನ ಮಾಡ್ತಾರೆ ಅಂತ ಕಾಣಿಸುತ್ತೆ. ಇವಾಗಲೇ ಮಾಡಬೇಕಿಲ್ಲ ಅಂದರೆ ರೊಚ್ಚಿಗೆ ಎದ್ಬಿಟ್ಟು ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾರೆ ICCನ ಶ್ರೀಲಂಕನ್ ಪ್ಲೇಯರ್ಸ್. ಇವಾಗಲೇ ಫಸ್ಟ್ ಮ್ಯಾಚ್ ಆದಾಗಲೇ ರೊಚ್ಚಿಗೆ ಎದ್ದಿದ್ದಾರೆ. ಇನ್ನು ಸೆಕೆಂಡ್ ಮ್ಯಾಚು ಇದೇ ಥರ ಫ್ಲೈಟ್ ಡಿಲೇ ಮಾಡೋದು, ಹಂಗೆ ಮಾಡೋದು ಹಿಂಗೆ ಮಾಡೋದೆಲ್ಲ ಮಾಡ್ತು ಅಂದರೆ ಪಾಪ ಅವ್ರು ಟ್ರಾವೆಲಿಂಗಲ್ಲೇ ಆಡ್ತಾ ಇರಬೇಕು ಅಷ್ಟೇ, ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಬಿಟ್ಟು. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.